ರಾಜಿ ಅವರೇ, ನಾವು ನೋಡು ಪೂನಾ ಫಿಲ್ಮ್ ಇನ್ಸ್ಟಿಟ್ಯೂಟ್ ಅಂತ ಕೇಳಿದೀವಿ, ಚೆನ್ನೈ ಫಿಲ್ಮ್ ಇನ್ಸ್ಟಿಟ್ಯೂಟ್ ಅಂತ ಕೇಳಿದೀವಿ, ಏನು ಆಕ್ಟಿಂಗ್ ಹೇಳ್ಕೊಡು ಏನೇನೋ ಇನ್ಸ್ಟಿಟ್ಯೂಟ್ ಕೇಳಿದ್ವಿ. ಈ ಥರ ಚುರಿದಾರ್ ಹಾಕೊಂಡು ಒಂದು ಫಿಲ್ಮ್ ಇನ್ಸ್ಟಿಟ್ಯೂಟ್ ಅಂತ ಗೊತ್ತೇ ಇರಲಿಲ್ಲ ಸರ್ ನಮಗೆ. ಏನು ಸರ್ ಇಂಥ ಒಂದು ಮೇಡಮ್ ಇದನ್ನ ಇಟ್ಕೊಳ್ತೀನಿ ಕೊಡೋದು ಏನು ಗೊತ್ತಿಲ್ಲ, ಬಟ್ ಇಟ್ಕೊಳ್ತೀನಿ. ಈಗ ನೀವು ಹೇಳಿದ್ರಲ್ಲ, ನಾನೇ ಕಲಿಸ್ಕೊಟ್ಟಿದ್ದು ಪವರ್ ಸ್ಟಾರ್ನ ಪವರ್. ನಾನು ನನ್ನ ಬಗ್ಗೆ ಇವ್ರು ಮಾತಾಡೇ ಇಲ್ಲ ಎಲ್ಲೂ ಸರ್. ಒಂದು ಹೆಣ್ಮಗು ನಿಮಗೆ ಇಷ್ಟು ಶ್ರಮ ಪಟ್ಟು ಆಕ್ಟಿಂಗ್ ಕಲಿಸ್ಕೊಟ್ಟಿದೆ ಚಿಕ್ಕ ವಯಸ್ಸಲ್ಲಿ, ಎಲ್ಲರೂ ನೀವು ಹೇಳೋದು ಬೇಡವಾ ಸರ್? ಡ್ಯಾನ್ಸ್ ಬರ್ತಿರ್ಲಿಲ್ಲ. ಡ್ಯಾನ್ಸು ನೀವೇ ಹೇಳ್ಕೊಟ್ಟಿದ್ದು ಮೇಡಮ್? ನಿಮ್ಮ ಕ್ಲಾಸಲ್ಲಿ ಹೇಳಿ, ನಾವು ಸೇರ್ಕೊಂಡ್ಬಿಡ್ತೀನಿ. ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಅವರು. ನೀನ್ ಮಾಡು, ನಾನು ಮಾಡ್ತೀನಿ. ಫೈಟಿಂಗು ನೀವೇ ಹೇಳ್ಕೊಟ್ಟಿದ್ದ ಇಲ್ವಾ? ಕ್ಲಾಸ್ ಹೆಂಗ್ ನಡೀತಾ ಇದೆ ಸರ್? ಈ ಗುರು ಶಿಷ್ಯನ ಸಂಬಂಧ ಹೇಗೆ ಸರ್? ಇವರು ಆಕ್ಚುಲಿ ನಾನು ಮೊದಲನೇ ಮಾಡಿದ ಸಿನಿಮಾದಲ್ಲಿ ಇವರು ಆಕ್ಟ್ ಮಾಡಿದ್ದಾರೆ. ಯಾವುದು? ಪ್ರೇಮದ ಕಾಣಿಕೆಯಲ್ಲಿ. ಪ್ರೇಮದ ಕಾಣಿಕೆಯಲ್ಲಿ. ಹೌದಾ ಮೇಡಮ್? ಎಸ್, ಪ್ರೇಮದ ಕಾಣಿಕೆಯಲ್ಲಿ ಬರುವಂತ ಚಿಕ್ಕ ಮಗು ಬಂದು ದೊಡ್ಡೋಳಾದ್ಮೇಲೆ ಇರೋದು ನಮ್ಮ ಅಕ್ಕ. ಹೌದು. ಹುಟ್ಟಿದಾಗ ಬರೋದು ನಾನು, ಮಧ್ಯದಲ್ಲಿರೋರು ಇವರು. ಓಕೆ ಓಕೆ. ಇನ್ಫ್ಯಾಕ್ಟ್ ಇವ್ರ ವಾಯ್ಸ್ ಇದೆಯಲ್ಲ, ಅಳೋ ವಾಯ್ಸ್, ಅದು ಸಾಕಷ್ಟು ಕನ್ನಡ ಸಿನಿಮಾಗಳು, ಬೇರೆ ಸಿನಿಮಾಗಳೆಲ್ಲ ವಾಯ್ಸ್ ಯೂಸ್ ಮಾಡ್ಬಿಟ್ಟಿದ್ದಾರೆ. ನಮ್ಮ ವಜ್ರಮುನಿ ಅವರು ಮಗುನ್ ತೆಗೆದು ಎಸ್ ತಕ್ಷಣ ಅಲ್ಲಿ ಸೋಫಾ ಅಲ್ಲಿ ಬೀಳೋದು ಅದೆಲ್ಲ ರಾಜೇಶ್ವರಿ. ಓಕೆ. ಸೊ ಅವ್ರು ಅವಾಗಿಂದ ನಮಗೆ ಸೀನಿಯರ್ ಆಕ್ಟರ್ ಅವರು. ಸೊ ಅವಾಗ ನನಗೆ ಚಿಕ್ಕ ವಯಸ್ಸಲ್ಲಿ ಬಂದು ಯಾವ ನಾನು ಲಾಸ್ಟ್ ಟೈಮ್ ಮನೆಗೆ ಹೋದಾಗೆಲ್ಲ ಹೇಳೋದು, ಏನಲ್ಲ ಎಲ್ಲಾರ ಬಗ್ಗೆ ಮಾತಾಡ್ತೀನಿ, ನನ್ನ ಬಗ್ಗೆ ಮಾತಾಡ್ಲಾ ಅಂತ. ಅದಕ್ಕೆ ಸುಮಾರು ಸತಿ ಹೇಳಿದೀನಿ. ಸರ್ ನೀವು ಯಾಕೆ ಸರ್ ಇವ್ರ ಬಗ್ಗೆ ಮಾತಾಡಲ್ಲ? ತುಂಬಾ ನೋವಾಗಿದೆ ಸರ್ ಅವ್ರಿಗೆ. ಅವ್ರ ಬಗ್ಗೆ ನಮ್ಗೆ ತುಂಬಾ ಗೌರವ ಜಾಸ್ತಿ ಸರ್, ಮನಸ್ಸಲ್ಲೇ ಇಟ್ಕೊಂಡಿರ್ತೀವಿ, ಆಚೆ ನೋಡಿ ಸರ್. ಈಗ ಕರ್ನಾಟಕ ಎಲ್ಲ ನೋಡ್ತಾ ಇದೆ, ದಯವಿಟ್ಟು ಹೇಳ್ಬಿಡಿ ಸರ್ ಈ ಮಹಾಗುರುಗಳ ಬಗ್ಗೆ. ಮಹಾಗುರು ನಮ್ ರಾಜೇಶ್ವರಿ ನನ್ನ ಕಸಿನ್, ನನ್ನ ಫೇವ್ರೆಟ್ ಕಸಿನ್. ನಮ್ಮ ಮನೇಲಿ ನಾವೆಲ್ಲ ಒಂದೇ ಗ್ರೂಪ್ ಅವ್ರು ಆಗಿರೋದ್ರಿಂದ ಅವಾಗ ಸಾಕಷ್ಟು ಆಟಾಡಿದೀವಿ. ಶೂಟಿಂಗ್ ಗಳೆಲ್ಲ ಹೋದಾಗ ರಾಜೇಶ್ವರಿ ಅವರು ನನಗೆ ಅವಾಗ ನೀನ್ ಮಾಡು, ನಾ ಮಾಡ್ಬಿಡ್ತೀನಿ ಅಂತ ಹೇಳ್ತಾರೆ. ಅಂದ್ರೆ ಇವ್ರು ಮಾಡಿ ತೋರಿಸ್ಬೇಕು, ಆಮೇಲೆ ಅದನ್ನ ಕಾಪಿ ಮಾಡ್ಬೇಕು. ಆಮೇಲೆ ಕಾಪಿ ಮಾಡ್ತಿದ್ದೆ. ಹೇಗ್ ನಡೀತದೆ ಕರೆಕ್ಟ್ ಅವ್ರು ಹೇಳ್ತಾರದು? ಅದ್ ನಿಜ, ಮಾಡ್ತಿರ್ಲಿಲ್ಲ ಇಲ್ದಿದ್ರೆ ಎಲ್ಲ. ಓಕೆ, ಈ ಪ್ಯಾಕ್ ಯಾಕೆ? ಅವ್ನಿಗೆ ಓಪನ್ ಮಾಡಿ ನೋಡ್ಲಿ, ಅವನಿಗೆ ಗೊತ್ತಾಗುತ್ತೆ ಅದೇನು ಸರ್ಪ್ರೈಸ್ ಅಂತ. ಮಾಡಿಸ್ಲಾ? ಮಾಡಿಸಿ ಸರ್. ಏನ್ ಸರ್ ಅದು? ಯಾಕಪ್ಪು? ಪುನೀತ್ ಇನ್ನೊಂದು ಸೀಕ್ರೆಟ್ ಅಂದ್ರೆ, ನನ್ನ ಫ್ರಾಕ್ ಯಾವಾಗ್ಲೂ ಹಾಕೋತಿದ್ದೆ. ಓ ಮೈ ಗಾಡ್. ಓಕೆ, ನಿಮ್ ಫ್ರಾಕ್ ಅವ್ರು ಹಾಕೊಳ್ತಿದ್ರ? ಓಕೆ. ಇವಳು ಫ್ರಾಕ್ ಹೊಲ್ಸಿದ್ರೆ ಫಸ್ಟ್ ಅವನೇ ಹಾಕೋತಿದ್ದೆ ಪುನೀತ್. ಇವ್ರ ಫ್ರಾಕ್ ಅವ್ರು ಹಾಕೊಂಡ್ಬಿಡೋರು, ಹಾಕೊಂಡು ಆಮೇಲೆ ಕೊಡ್ತಿದ್ದಿದ್ದು. ಅವ್ನಿಗೆ ಅಷ್ಟು ಆಸೆ ಫ್ರಾಕ್ ಅಂದ್ರೆ. ಸೋ ಸ್ವೀಟ್. ಬಟ್ ಈ ಫ್ರಾಕ್ ಏನದು ಅಟ್ರಾಕ್ಷನ್? ಅದೇನೋ ಗೊತ್ತಿಲ್ಲ ಸದ್ಯ, ಇದು ಆಮೇಲೆ ತಿರ್ಗಾ ಫಾಲೋ ಆಗ್ಲಿಲ್ವಲ್ಲ. ಓಕೆ, ಇನ್ನೊಂದು ಸೆನ್ಸಾರ್ಡ್ ಕ್ವಶನ್ ಇದೆ ಸರ್. ಹೇಳಿ ಸರ್. ಪುನೀತು ಚಿಕ್ಕ ವಯಸ್ಸಲ್ಲಿ ಚಡ್ಡಿನ ಹಾಕೊಳ್ತಿರ್ಲಿಲ್ವಂತೆ? ಅದು ಗೊತ್ತಿಲ್ಲ ಸರ್, ತುಂಬಾ ಚಿಕ್ಕ ವಯಸ್ಸು. ಫೋಟೋಸ್ ಎಲ್ಲ ತೋರಿಸ್ಬಿಡ್ಬೇಡಿ ಆಮೇಲೆ. ಈಗ ಫಸ್ಟ್ ಟೆಕ್ನಾಲಜಿ ಜಾಸ್ತಿ, ಫೇಸ್ಬುಕ್ ಹಾಕ್ಬಿಟ್ಟು ಬಿಟ್ಬಿಡ್ತಾರೆ, ಬೇಡ. ಓಕೆ ಅಪ್ಪು, ಈಗ ನಿಮ್ಮ ರಾಜಿ ಬಗ್ಗೆ ನೀವು ಏನ್ ಹೇಳ್ತೀರಿ ಹೇಳಿ? ಈ ಗುರು ಅಂತ ಒಪ್ಕೊಂಡಿದ್ದೀರಾ? ಫಸ್ಟ್ ಆಫ್ ಆಲ್ ಸಾರಿ, ರಾಜಿ ಬಗ್ಗೆ ಎಲ್ಲೂ ಹೇಳಿರಲಿಲ್ಲ. ಅವ್ನು ಹೇಳಿದ ಮೇಲೆ ಹೇಳಿರಲಿಲ್ಲ. ನಮ್ಮ ಮನೆಯಲ್ಲಿ ನಾವು ಚೆನ್ನೈಲಿದ್ದಾಗ ಬಹುಶಃ ರಾಜಿಗೂ ಗೊತ್ತಿರುತ್ತದು. ನಮಗೆ ನನ್ನ ಓನ್ ಬ್ರದರ್, ನನ್ನ ಕಸಿನ್ಸ್ ಬ್ರದರ್, ನನ್ನ ಕಸಿನ್ ಸಿಸ್ಟರ್ ಯಾರು ಅಂತ ನಮ್ಗೆ ವ್ಯತ್ಯಾಸ ಕೊಡ್ತಿರ್ಲಿಲ್ಲ. ಅದೇ ರೀತಿ ನಮ್ಮ ತಂದೆಯವ್ರು ನಿಮ್ಮನೆ ನಾನು ಬಂದಾಗಲೂ ಕೂಡ ಇಡೀ ಆಲ್ ಕಸಿನ್ಸ್ ಯು ಆಲ್ ಲುಕ್ ಎಲ್ಲರ ಜೊತೆಗೆ ಇರ್ತೀರಾ? ಎಲ್ಲ ಜೊತೆಗೆ ಇರ್ತೀವಿ. ಸೊ ನನಗೆ ಅವಾಗ ಏನಂದ್ರೆ ರಾಜೇಶ್ವರಿ, ಸತೀಶ್ ಅಂದ್ರೆ ತುಂಬಾ ಕ್ಲೋಸ್ ನಾವು. ಹಲೋ ಡ್ಯಾನ್ಸ್ ಮಾಡ್ತಾ ಇದ್ವಿ. ಸಾರಿ ವಾಟ್ ಇಸ್ ದಿಸ್? ಸಾರಿ ಕಟ್ ಸ್ಟಾಪ್. ವಾಟ್ ಇಸ್ ದಿಸ್ ಸೌಂಡ್? ಏನು ಹಿಂದಿ ಸಾಂಗ್ ದಿಢೀರಂತ ನೀವ್ಯಾಕೆ ನಗ್ತಾ ಇದ್ದೀರಾ? ಹಲೋ, ಇದಕ್ಕೆ ಏನ್ ಸರ್ ಇದಕ್ಕೂ ನಿಮಗೆ ಕನೆಕ್ಷನ್ ಇದೆ ಸರ್? ಡ್ಯಾನ್ಸ್ ಮಾಡ್ತೀವಿ ಸರ್. ನನಗೆ ಹೇಳೋದು ಬೇಡವೇನ? ಸುಮ್ಮನೆ ನೀವು ಹಾಡು ಹಾಕ್ಬಿಟ್ರೆ ಏನ್ ಸರ್ ಅದು? ಏನದು ಡಿಸ್ಕೋ ಡ್ಯಾನ್ಸರ್? ಏನು ಅದು? ತುಂಬಾ ಇದಾಗಿ ಡ್ಯಾನ್ಸ್, ಮಿಥುನ್ ತರ ಸ್ವಲ್ಪ ಡ್ಯಾನ್ಸ್ ಮಾಡ್ತಿದ್ ಪುನೀತ್ ತೋರಿಸ್ತಾ ಇದ್ದ. ಅವಾಗ ಲೇಟರ್ ಫಸ್ಟ್ ಬಂದಿದ್ದವ್ರು ಮಿಥುನ್ ಚಕ್ರವರ್ತಿ, 80+ ಅನ್ಸುತ್ತೆ ಇದು ಬಂದಾಗ. ಅಲ್ಲಿ ಮೆಡ್ರಾಸ್ ಮನೇಲಿ ಮೇನ್ ಹಾಲ್ ಅಲ್ಲಿ ಮಿಥುನ್ ಅಂಡ್ ಬನ್ನಿ ಸರ್, ಸಿಗ್ನೇಚರ್ ಸ್ಟೆಪ್ ಇತ್ತಂತೆ. ನೀವು ಕಸಿನ್ಸ್ ಎಲ್ಲ ಸೇರಿದ್ರೆ ಅಲ್ಲಿ ಇಡೀ ಕೋಡಂಬಾಕಿ ಮೇಲೆ ಅದಿರ್ತಾ ಇತ್ತಂತಲ್ಲ. ಬನ್ನಿ, ಸಿಗ್ನೇಚರ್ ಸ್ಟೆಪ್ ಆಫ್ ಮಹಾಗುರು ರಾಜಿ ಅಂಡ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಇನ್ ಡಿಸ್ಕೋ ಡ್ಯಾನ್ಸರ್. ಬನ್ನಿ ಸರ್. ಪುನಃ ಆ ಕಾರ್ಗಳ ಜೊತೆ ಆಟ ಆಡ್ತಿದ್ದಪ್ಪು ಈಗ ಪವರ್ ಸ್ಟಾರ್ ಆಗಿ ನಮ್ಮ ಮುಂದೆ ಕೂತಿದ್ದಾರೆ. ನಿಮ್ಗೇನು ಅನ್ಸುತ್ತೆ? ಅವತ್ತಿನ ಅಪ್ಪ ನೋಡಿದಷ್ಟು ನನಗೆ ಖುಷಿ ಆಗ್ತಾ ಇದೆ. ಆ ಚಿಕ್ಕದ್ರಲ್ಲಿ ಏನು ನಾವು ಟಾಯ್ಸ್ ತಂದ್ಕೊಟ್ಟು ಅಪ್ಪು ಕೆಲ್ ಪಾಠ ಮಾಡಿಸ್ಬೇಕಾದ್ರೆ ಒಂದು ನಾವು ಟೆಂಪ್ಟ್ ಮಾಡ್ತಿದ್ವಲ್ಲ, ಅದು ಇವತ್ತು ನಡೆದಂಗಿದೆ ನನ್ನ ಮನಸ್ಸಲ್ಲಿ. ಅದು ತುಂಬಾ ಖುಷಿ ಆಗ್ತಾ ಇದೆ ನನಗೆ ಇವತ್ತು ಅಪ್ಪು ನೋಡ್ತಾ ಇದ್ರೆ. ಅಪ್ಪು, ಡಿಡ್ ಯು ಎಂಜಾಯ್ ಆಕ್ಟಿಂಗ್ ಆ ಏಜ್ ಅಲ್ಲಿ? ಈ ಸ್ಟುಡಿಯೋ, ಆ ಸೆಟಪ್, ಆ ಏಜ್ ಅಲ್ಲಿ ಐ ರಿಯಲಿ ಎಂಜಾಯ್ಡ್ ಬಿಕಾಸ್ ಯಾಕೆಂದ್ರೆ ಫಸ್ಟ್ ಥಿಂಗ್ ಇಸ್ ಐ ಹ್ಯಾಡ್ ನೋ ಸ್ಕೂಲ್. ಸೊ ದಟ್ ವಾಸ್ ಅ ಬೆಟರ್ ಒನ್. ಓಕೆ, ಆಫ್ ಕೋರ್ಸ್ ಈಗ ಅದನ್ನ ಪಾಪ ಇದನ್ನ ಯಾರು ನೋಡಿ ಮಕ್ಕಳು ದಯವಿಟ್ಟು ಇದನ್ನ ಸೀರಿಯಸ್ ಆಗಿ ತಗೊಳ್ಬೇಡಿ. ಅದು ನನ್ನ ಟೈಮು ಆ ಟೈಮ್ ಅಷ್ಟೇ. ಬಟ್ ಮನೆಗೆ ಬಂದ್ಮೇಲೆ ಟ್ಯೂಷನ್ಸ್ ಎಲ್ಲ ತಗೊಂತಾ ಇದೆ.
ಸೊ ನನಗೆ ಅವಾಗಿಂದ ಈಗವರೆಗೂ ನನಗೆ ಅಟ್ಮಾಸ್ಫಿಯರ್ ಅಂದ್ರೆ ತುಂಬಾ ಇಷ್ಟ. ಇಲ್ಲ ಬಹಳ ಅಪರೂಪ ಏನಂದ್ರೆ ಈಗ ಚೈಲ್ಡ್ ಆಕ್ಟರ್ ಬರೋರು ಹಲವರು ಅಡಲ್ಟ್ ಆದ್ಮೇಲೆ ಕ್ಲಿಕ್ ಆಗೋದಿಲ್ಲ ಇಂಡಸ್ಟ್ರಿಯಲ್ಲಿ. ವೆರಿ ರೇರ್. ಒಬ್ರು ಕಮಲಾಸನ, ಒಬ್ರು ಶ್ರೀದೇವಿ, ಒಬ್ರು ಅಪ್ಪು. ನನಗೆ ಗೊತ್ತಿರೋ ಮಟ್ಟಿಗೆ ಎಷ್ಟೊಂದು ಜನ ಚೈಲ್ಡ್ ಆಕ್ಟರ್ ಬರೋರು ನಂತರ ನಾನು ಹೀರೋಸ್ ಆಗಿ ನೋಡೇ ಇಲ್ಲ. ಐ ನೋ ನನ್ನ, ಯಾಕಂದ್ರೆ ಇದು ನನ್ನಿಂದ ಅಂತೂ ಯಾವತ್ತೂ ಸಾಧ್ಯ ಅಲ್ಲ. ನಮ್ಮಲ್ಲಿರುವಂಥದ್ದು ಆಚೆ ತರೋರು ಅಂದ್ರೆ ನಮ್ಮ ಡೈರೆಕ್ಟರ್ಸು, ನಮ್ಮನ್ನು ನಂಬಿ ಹಾಕಿರುವಂಥ ಪ್ರೊಡ್ಯೂಸರ್ಸು, ಎಲ್ಲರಿಗೂ ಕ್ರೆಡಿಟ್ ಅವ್ರಿಗೆ ಹೋಗ್ಬೇಕು ಫಸ್ಟ್. ಸೊ ನೈಸ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಭಗವಾನ್ ಸರ್ ಹೇಳ್ತಾ ಇದ್ರು ಹೀಗೆ ಅಂತ, ಇಲ್ಲ ಕಿತ್ತಾಬೇಕು ಅಂತ. ನಾನು ಅಪ್ಪು ಹೀಗೆ ಈ ಥರ ಅಂತಾನೆ. ಆಮೇಲೆ ನಾನು ಹೇಳಿದ್ನಲ್ಲ ಅಂತಾನೆ. ನಾನು ಎಸ್ ಎ ಗೋವಿಂದರಾಜ್ ಅವ್ರಿಗೆ ಹೇಳಿದ್ದೆ, ಆಟದ ಸಾಮಾನು ತಂದು ಇಟ್ಬಿಡ್ತು ಅಂದ್ರೆ ಆಕ್ಟಿಂಗ್ ಆಟೋಮೆಟಿಕ್ ಆಗಿ ಬರೋದು. ವಾವ್. ಕಾಣದಂತೆ ಮಾಯವಾದನು ಒಂದ್ಸರಿ ಹಾಕಿತ್ತ ಅಂತಾರೆ. ಕಾಣದಂತೆ ಮಾಯವಾದನು ಅಂತ ನೀವು ಮಾಡ್ಬೇಕು ಮೊದಲು. ನಾನು ಮಾಡಿದ್ರೆ ಅವ್ನು ಮಾಡೋನು. ಸರಿನಾ? ನನಗಿಂತ ಚೆನ್ನಾಗಿ ಮಾಡಿದೆ. ಸುಳ್ಳು ಹೇಳ್ತೀಯ ನೀನು ಅಂದಿದ್ದು. ಇಲ್ಲ ನಿಜ ಹೇಳ್ತೀನಪ್ಪ ಅಂತ. ಆಗ ಅಲ್ಲಿ ಎಲ್ಲರೂ ಚಪ್ಪಾಳೆ ತಡ್ತಿದ್ರೆ ಸುಮ್ಮನೆ ಎಲ್ಲ ಚಪ್ಪಾಳೆ ತಡ್ತಾರೆ ಅಂತ ಅಂದ್ಬಿಟ್ಟು ಹಿಂಗೆ ಇದನ್ನು ಮಾಡೋನು. ಇಲ್ಲಪ್ಪೋ ನೀನು ಚೆನ್ನಾಗಿ ಮಾಡಿದೆ ಹಾಗಾಗಿ ಚಪ್ಪಾಳೆ ತಟ್ಟಿದ್ರು ಅಂತ. ಪ್ರಹ್ಲಾದ ಸಿನಿಮಾದಲ್ಲಿ ಅಣ್ಣವರು ಹಿರಣ್ಯಕಶಿಪು, ಇವರು ಪ್ರಹ್ಲಾದ. ಅಣ್ಣವರು ಹೇಳ್ತಾರೆ, ಎಲ್ಲಿರುವುದು ಹರಿ? ಅಪ್ಪಾಜಿ ಹೆದರಿಕೆ ಆಗುತ್ತೆ ಅಪ್ಪಾಜಿ, ಕಣ್ಣಂಗೆ ಬಿಡಬೇಡ ಅಪ್ಪಾಜಿ. ನನಗೆ ಹೆದರಿಕೆ ಆಗೋಯ್ತು ಸರ್ ನೀವು ಹೇಳಿದ್ದು. ಅಮ್ಮ ಅವ್ರು ಹೇಳ್ತಾರೆ, ಅಮ್ಮ ಏನಾಯ್ತು ಭಕ್ತ ಪ್ರಹ್ಲಾದ ಸೆಟ್ಟಲ್ಲಿ ಆ ಡೈಲಾಗ್ಸ್ ಮಾತಾಡೋದು ನೋಡಿ ಅವನಿಗೆ ಭಯ ಆಗೋಯ್ತು. ಫಸ್ಟ್ ಕಣ್ಣು ಮುಚ್ಕೊಂಬಿಟ್ಟ, ಭಯ ಆಗೋಯ್ತು ಅವನಿಗೆ. ಅಪ್ಪಾಜಿ ಅಪ್ಪಾಜಿ ಅಂತ. ಆಮೇಲೆ ನಾನು ಇಲ್ಲೇದಿನೇ ಕಣ್ಕಂದ, ಏನು ಯೋಚನೆ ಮಾಡಿದ್ದು, ಇದು ಪಿಕ್ಚರ್, ಇದು ಆ್ಯಕ್ಟ್ ಮಾಡ್ತಾ ಇದೆಯಾ, ನೀ ಹೆದರ್ಕೋಬೇಡ, ಹೆದರ್ಸ್ಬೇಕು ನನ್ನ, ನರಸಿಂಹ ಅವತಾರ ಬರುತ್ತೆ ಅಂಥೇಳಿ ನೀನು ಧೈರ್ಯವಾಗಿರ್ಬೇಕು ಅಂತೇಳಿ ಹಾಗೆ ಮಾಡ್ದೆ. ಅವರಪ್ಪ ಹೇಳ್ದಂಗೆ ಹೇಳ್ತಿದ್ದ. ನೀವು ಆ ಥರ ಫಾದರ್ನ ಒಂದು ಆ ರೌದ್ರ ಅವತಾರದಲ್ಲಿ ಎಲ್ಲೂ ಮನೇಲಿ ನೋಡೋಕ್ಕೆ ಚಾನ್ಸೇ ಇಲ್ಲ. ಯಾವಾಗಲೂ ಸಾಫ್ಟ್ ಆಗಿದ್ದವರು, ಮೃದುವಾಗಿದ್ದವರು. ಸೊ ಪುನೀತ್, ಈಗ ಕಿತ್ತಪ್ಪನ ಬಗ್ಗೆ ನಿಮ್ಮ ಮನಸ್ಸಿಗೇನು? ಈಗ ವನವಳ್ಳಿ ಕೃಷ್ಣ ಅವ್ರನ್ನ ನೋಡಬೇಕು ಅಂದರೆ ಪ್ರತಿ ಒಂದು ಕ್ಷಣದಲ್ಲೂ ನನ್ನ ಚಿಕ್ಕ ವಯಸ್ಸಲ್ಲಿ ಆ್ಯಕ್ಟ್ ಮಾಡೋದಕ್ಕೆ ಕೇಳಿದಾಗ ಯಾವಾಗಲೂ ನಾನು ಅವ್ರು ಕ್ರೆಡಿಟ್ ಕೊಡ್ತೀನಿ. ಯಾಕಂದರೆ ಅವ್ರು ಏನು ಮಾಡ್ತಿದ್ರು ಅದನ್ನು ಮಾಡ್ತಾ ಇದ್ದೆ. ಇಟ್ ಮೇಕ್ಸ್ ಮಿ ಫೀಲ್ ವೆರಿ ಹ್ಯಾಪಿ ದಟ್ ಹಳೆ ಪಿಕ್ಚರ್ಗಳು, ಅಪ್ಪಾಜಿ ಪಿಕ್ಚರ್ಗಳು, ಇದು ಯಾವುದೇ ಪಿಕ್ಚರ್ಲಿ ಸೈಡ್ಲಿ ಕೃಷ್ಣ ಅವ್ರು ಬಂದರು, ಕೃಷ್ಣ ನೋಡಿ ಅಂತೀರೋ, ಅಷ್ಟೇ ಖುಷಿ ಆಗುತ್ತೆ. ಆಲ್ಮೋಸ್ಟ್ ಒಂಥರ ಈ ಫ್ರೆಂಡು ಒಂದ್ ಕಡೆ ಒಂದ್ ಕಡೆ ಗೈಡು ಎಲ್ಲ ಒಟ್ಟಿಗೆ ಸೇರಿದ್ದ ಎಮೋಷನ್ಸ್. ವೆರಿ ರೇರ್ ಸರ್ ಈ ಥರ ಸಂಬಂಧಗಳ ಲೈಫಲ್ಲಿ. ಸತ್ಯ. ಫ್ಯಾಂಟಾಸ್ಟಿಕ್ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಓಕೆ, ಅಮ್ಮವರು ಹೊರಡಬೇಕಾಗಿದೆ ಅಂತೆ, ಹಾಗಾಗಿ ಅಮ್ಮವರು ಥ್ಯಾಂಕ್ ಯು ಸೋ ಮಚ್. ನಿಜ ಹೇಳಬೇಕು ಅಂದರೆ ಮೊದಲನೇ ಸಲ ಅಮ್ಮವರು ಒಂದು ಸ್ಟುಡಿಯೋ ಶೋಗೆ ಬಂದಿದ್ದಾರೆ ನಮಗೋಸ್ಕರ. ಧನ್ಯವಾದಗಳಮ್ಮ.